ಬೀದರಾಯಿತು, ಮಂಗಳೂರಾಯಿತು, ಇದೀಗ ಮೈಸೂರಿನ ಸರದಿ. ಸಾಂಸ್ಕೃತಿಕ ನಗರಿಯಲ್ಲಿ ಎಟಿಎಂಗೆ ಹಣ ತುಂಬಿಸದೆ ಕಳ್ತನ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಎಟಿಎಂಗೆ ಹಣವನ್ನೇ ಹಾಕಿಲ್ಲ, ಕಳ್ತನ ಮಾಡಿಬಿಟ್ಟು. ಸಾಂಸ್ಕೃತಿಕ ನಗರಿಯಲ್ಲಿ ಅಕ್ಷಯ್ ಕುಮಾರ್ ತೇಜಸ್ವಿನಿ ಎಂಬುವರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಇಲ್ಲಿ ಎಟಿಎಂಗೆ ಹಣ ತುಂಬುವ ಏಜೆನ್ಸಿಯನ್ನು ಪಡ್ಕೊಂಡಿದ್ದು ಟಿಎಲ್ ಎಂಟರ್ಪ್ರೈಸಸ್ನಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಅಕ್ಷಯ್. ಮೈಸೂರು ಜಿಲ್ಲೆಯ 16 ಎಟಿಎಂಗಳಿಗೆ ಹಣ ತುಂಬ್ತಾ ಇದ್ದದ್ದೇ ಅಕ್ಷಯ್. 16 ಎಟಿಎಂಗಳಿಗೆ ಅಂದರೆ ಹಣ ತುಂಬಕ್ಕೆ ಒಂದು ಏಜೆನ್ಸಿ ಅಂತ ಇರುತ್ತೆ, ಅವರಿಗೆ ಕೊಟ್ಟುಬಿಡ್ತಾರೆ. ಗಾಡಿ, ಸೆಕ್ಯೂರಿಟಿ, ಹಣ ತುಂಬುವಂಥ ಜವಾಬ್ದಾರಿ, ತರೋದು, ಅಲ್ಲಿ ಹಾಕೋದು, ಒಂದೊಂದು ಸೆಕ್ಯೂರಿಟಿ ಏಜೆನ್ಸಿಗಳಿಗೂ ಈ ಥರದ ಒಂದು ಏಜೆನ್ಸಿಗಳಿಗೂ ಅವ್ರು ಹಣ ಕೊಟ್ಕೊಳ್ತಾರೆ. ಸೊ ಇವರಿಗೆ ಓವರಾಲ್ ಇವರು ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಇವರಿಗೆ ಹಣ ಸಿಗುತ್ತೆ ಅದರಲ್ಲಿ. ಆದರೆ ಕಂಪನಿ ಆಡಿಟ್ ಮಾಡುವಂಥ ವೇಳೆಯಲ್ಲಿ ಹಣ ತುಂಬಿದಂಥ ಲೆಕ್ಕಾಚಾರದಲ್ಲಿ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹೋಗ್ಬಿಟ್ರಪ್ಪ ಬ್ಯಾಂಕ್ಗೆ ಒಂದು ಎಟಿಎಮ್ಗೆ ಒಂದು 50 ಲಕ್ಷ ತುಂಬಿಡಿ, 25 ಲಕ್ಷ ತುಂಬಿಡಿ, ಆಯ್ತು ತುಂಬಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಕಂಪನಿಯಲ್ಲಿ ಇವರು ಹಣ ತುಂಬಿದ್ದೆಷ್ಟು, ಆ ನಂತರದಲ್ಲಿ ಎಟಿಎಮ್ಮಿಂದ ಜನ ಹಣ ಡ್ರಾ ಮಾಡಿದ್ದೆಷ್ಟು, ಖಾಲಿಯಾಗಿದ್ದೆಷ್ಟು ಎಲ್ಲ ಕಂಪ್ಯೂಟರ್ ಲೆಕ್ಕ ಬಂದುಬಿಡುತ್ತಲ್ಲ. ಅಲ್ಲಿ ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವರು ಎಷ್ಟು ಹಣ ತುಂಬಬೇಕಾಗಿತ್ತೋ ಅಷ್ಟು ಬ್ಯಾಂಕಂತೂ ಹಣ ಒದಗಿಸಿರ್ತಾರೆ ಇವ್ರಿಗೆ. ಆ ಹಣವನ್ನು ಇವರು ತುಂಬೇ ಇಲ್ಲ. ಇವರು ಲೆಕ್ಕಾಚಾರದ ಬುಕ್ ಹಿಡ್ಕೊಂಡು ಕೂತ್ರೆ, ಬುಕ್ಕಲ್ಲ ಕಂಪ್ಯೂಟರ್ ಕೂತ್ರೆ ಎಲ್ಲ ವ್ಯತ್ಯಾಸ ಗೊತ್ತಾಗಿದೆ. ಇದೀಗ ಕ್ಯಾಶ್ ಲೋಡಿಂಗ್ ಎಟಿಎಂ CC ಕ್ಯಾಮ್ರಾ ಪರಿಶೀಲಿಸ್ಬಿಟ್ಟಿದ್ದಾರಾಗ ನಿಜವಾಗಿಯೂ ಇವ್ರು ಕ್ಯಾಶ್ ಲೋಡ್ ಮಾಡಿದ್ದಾರಾ? ಇವ್ರು ಹೇಳ್ಬಿಡ್ತಾರೆ ತುಂಬಿಸಿದ್ವಿ, ಯಾರೋ ನಕಲಿ ಏನೋ ಮಾಡಿಬಿಟ್ಟು ಅದರಿಂದ ದುಡ್ಡು ಎತ್ತಿಬಿಟ್ಟಿದ್ದಾನೆ ಇವ್ರು ಹೇಳಬಹುದು. CC ಕ್ಯಾಮ್ರಾ ಚೆಕ್ ಮಾಡಿದ್ದಾರಲ್ಲಿ. ಕ್ಯಾಮ್ರಾ ಚೆಕ್ ಮಾಡಿದಾಗ ಗೊತ್ತಾಗಿರೋದೇನು ಅಂದರೆ ಅಕ್ಷಯ್ ಎಟಿಎಮ್ಗೆ ಹಣವನ್ನು ಹಾಕದೆ ಬ್ಯಾಗ್ನಲ್ಲೇ ತುಂಬ್ಕೊಂಡ್ಬಿಟ್ಟಿದ್ದಂಥ ದೃಶ್ಯ ಸರಿಯಾಗಿದೆ. ಇಲ್ಲಿ ಗದ್ದಿಗೆ ಗ್ರಾಮದ ಎಟಿಎಮ್ನಲ್ಲಿ 5,80,000 ಹಣ ಲೋಡ್ ಮಾಡೇ ಇಲ್ಲ. ಈ ಕೃತ್ಯಕ್ಕೆ ಆಕೆಯ ಪರಿಚಯದ ತೇಜಸ್ವಿನಿ ಎಂಬಾಕೆ ಕೂಡ ಕುಮ್ಮಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಈ ಹಣದಿಂದ ಹೋದರು, ಗೋಲ್ಡ್ ಕೊಂಡುಕೊಂಡು ಬಂದರು. ಅಂಗಡಿಯಲ್ಲಿ ಚಿನ್ನ ಖರೀದಿ ಮಾಡಿರ್ತಕ್ಕಂಥ ದೃಶ್ಯ ಕೂಡ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ಸಂಬಂಧ ಹುಣಸೂರು ತಾಲೂಕಿನ ಬಿಳಿಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.